ಪ್ರಾರ್ಥನೆ ಯಾವಾಗಲೂ ನಮಗೋಸ್ಕರ ಅಲ್ಲ. ಪ್ರಾರ್ಥನೆ ಎಂದಿಗೂ ನಮಗೋಸ್ಕರ ಅಲ್ಲವೇ ಅಲ್ಲ. ಪ್ರಾರ್ಥನೆ ಯಾವಾಗಲೂ ಎಲ್ಲರಿಗೋಸ್ಕರ. ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ನಿಮಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡಬೇಡಿ. ನಿಮಗೆ ಏನೂ ಕೊಡಲಾಗೋದಿಲ್ಲ. ನೀವು ಇತರರಿಗಾಗಿ ಪ್ರಾರ್ಥಿಸಿದರೆ ಎಲ್ಲವೂ ನಿಮಗಾಗಿ ನೀಡಲಾಗುವುದು. ನೀವು ಪಕ್ಕದವರಿಗೋಸ್ಕರ ಪ್ರಾರ್ಥನೆ ಮಾಡಿದರೆ ನಿಮಗೆ ನೀಡಲಾಗುತ್ತದೆ. ನಿಮಗೋಸ್ಕರ ಏನನ್ನೂ ಕೇಳಬೇಡಿ, ಇತರರಿಗಾಗಿ ಎಲ್ಲವನ್ನೂ ಕೇಳಿರಿ. ಇದು ಒಂದು ದೊಡ್ಡ ರಹಸ್ಯ. ಪ್ರಾರ್ಥನೆ ಅನ್ನೋದು ತುಂಬ ಮುಖ್ಯ, ಆದರೆ ನಿಮಗೋಸ್ಕರ ಅಲ್ಲ. ನಿಮಗೋಸ್ಕರ ಧ್ಯಾನವು, ಇತರರಿಗೋಸ್ಕರ ಪ್ರಾರ್ಥನೆ, ಪಕ್ಕದವರಿಗೋಸ್ಕರ ಮತ್ತೆ ಏನು ಕೇಳಬೇಕು? ಪಕ್ಕದವರಿಗೆ ಹೆಂಡತಿ ಬೇಕು, ಪಕ್ಕದವರಿಗೆ ಗಂಡ ಬೇಕು, ಅಥವಾ ಪಕ್ಕದವರಿಗೆ ಮಕ್ಕಳು ಬೇಕು, ಪಕ್ಕದವರಿಗೆ ದುಡ್ಡು ಬೇಕು, ಪಕ್ಕದವರಿಗೆ ಕೆಲಸ ಬೇಕು, ಇದಾ ಕೇಳೋದು? ಇವೆಲ್ಲ ಅಲ್ಲವೇ ಅಲ್ಲ. ಅಲ್ಲ 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 ಇವೆಲ್ಲ ಅಲ್ಲವೇ ಅಲ್ಲ. ಪಕ್ಕದವರಿಗೆ ಸನ್ಮತಿ ಕೊಡಿ, ಸತ್ಯವಾದ ಮತಿಯನ್ನು ಕೊಡಿ. ಇದನ್ನು ನಾವು ಕೇಳಬೇಕಾಗಿರೋದು. ಇದು ಎಂಥ ಸುಂದರವಾದ ಪ್ರಾರ್ಥನೆ ಮಿತ್ರರೇ ಅಲ್ವಾ? ತನಗೋಸ್ಕರ ಏನೂ ಕೇಳಲಿಲ್ಲ, ಪಕ್ಕದವರಿಗೋಸ್ಕರ ಕೇಳಿದ್ರು. ಪಕ್ಕದವರಿಗೋಸ್ಕರ ಕೂಡ ಪ್ರಾಪಂಚಿಕವಾಗಿ ಏನೂ ಕೇಳಲಿಲ್ಲ, ಆಧ್ಯಾತ್ಮಿಕವಾಗಿ ಕೇಳಿದ್ರು. ಇದು ಸರಿಯಾದ ಪ್ರಾರ್ಥನೆ. ಧನ್ಯವಾದಗಳು.